ಇನ್ನು ಮಾಲೂರಿನ ಶಾಸಕ ಕೆ.ವೈ. ನಂಜೇಗೌಡಗೆ ಐಟಿ ಮತ್ತು ಇಡಿ ಶಾಕ್ ಇವತ್ತು. ಅವರಿಗೆ ಸಂಬಂಧಪಟ್ಟ ಹಲವಾರು ಪ್ರದೇಶಗಳಲ್ಲಿ ಇವತ್ತು ರೇಡ್ ಮಾಡಲಾಗಿದೆ. ಮಾಲೂರು ಶಾಸಕ ಕೆ.ವೈ. ನಂಜೇಗೌಡಗೆ ಐಟಿ ಮತ್ತು ಇಡಿ ಶಾಕ್. ನಂಜೇಗೌಡ ಅವರ ಕಚೇರಿ, ತಾಲೂಕು ಕಚೇರಿಯೆಲ್ಲ ಸೀಸ್ ಮಾಡಿದ್ದಾರೆ. ನಂಜೇಗೌಡ ಅವರ ಆಡಿಟರ್ ಕಚೇರಿ ಕೂಡ ಸೀಸ್ ಆಗಿದೆ. ಮಾಲೂರಿನ ಕೊಮ್ಮನಹಳ್ಳಿಯಲ್ಲಿರುವ ಅವರ ಮನೆಯಲ್ಲಿ ಶೋಧವಾಗಿದೆ. ಬೆಳಗಿನ ಜಾವ 5 ಗಂಟೆಗೆ 10 ಕಡೆ 25 ಅಧಿಕಾರಿಗಳು ಇಡಿ ರೇಡ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಕೆ.ವೈ. ನಂಜೇಗೌಡರು ಕೊಚ್ಚಿಮುಲ್ ಅಧ್ಯಕ್ಷರಾಗಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ದು ಕೊಚ್ಚಿಮುಲ್ ನೇಮಕಾತಿಯಲ್ಲಿ ಲಕ್ಷಾಂತರ ಅವ್ಯವಹಾರ ನಡೆದಿದೆ ಅಂತಕ್ಕಂಥ ಆರೋಪ ಮೊನ್ನೆ ಕೂಡ ಬಂತು. ಯಾವುದೇ ಮಾನದಂಡಗಳಿಲ್ಲದೆ ನೇಮಕಾತಿಗಳನ್ನ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಕೊಚ್ಚಿಮುಲ್ ಸ್ಟೋನ್ ಕ್ರಷರ್ ಕಚೇರಿಯಲ್ಲಿ ಕೂಡ ಶೋಧ ನಡೆದಿದೆ. ಇಷ್ಟೇ ಅಲ್ಲ, ನಂಜೇಗೌಡರ ಆಪ್ತ ಸಹಾಯಕ ಹರೀಶ್, ಕೊಚ್ಚಿಮುಲ್ MD ಗೋಪಾಲಮೂರ್ತಿ, ಕೊಚ್ಚಿಮುಲ್ ಅಡ್ಮಿನ್ ಮ್ಯಾನೇಜರ್ ನಾಗೇಶ್, ಎಲ್ಲ ಕಡೆಯರು ಅವ್ರಿಗೆ ಸಂಬಂಧಪಟ್ಟ ಕಡೆಗಳಲ್ಲೂ ಕೂಡ ರೇಡ್ ಮಾಡಲಾಗಿದೆ. ಸೊ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಟ್ ಎ ಟೈಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಜಾರಿ ನಿರ್ದೇಶನಾಲಯದವರು ರೇಡನ್ನು ಮಾಡಿದ್ದಾರೆ. ಇದಕ್ಕೆ ಮೇನ್ ಕಾರಣ ನಂಜೇಗೌಡರು ಅಧ್ಯಕ್ಷರಾಗಿರ್ತಕ್ಕಂಥ ಕೊಚ್ಚಿಮುಲ್ನಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಅವ್ಯವಹಾರ. ದುಡ್ಡು ತಗೊಂಡು ಯಾವುದೇ ನೇಮಕಾತಿಯ ಪ್ರಕ್ರಿಯೆಗಳನ್ನು ಕೂಡ ಮಾಡದೇನೆ ನೇರವಾಗಿ ಕೆಲಸಕ್ಕೆ ತಗೊಂಡಿದ್ದಾರೆ ಅಂತಕ್ಕಂಥ ಆರೋಪ ದೊಡ್ಡ ಮಟ್ಟದಲ್ಲೇ ಕೇಳಿಬಂದಿತ್ತು. ಇದಕ್ಕೆಲ್ಲ ಕೆ.ವೈ. ನಂಜೇಗೌಡ ಅವರ ಕೃಪಾ ಕಟಾಕ್ಷ ಇದೆ ಅಂತಕ್ಕಂಥ ಆರೋಪ ಇತ್ತು. ಸೊ ಹಾಗಾಗಿ ಈಗ ಐಟಿ ಮತ್ತು ಇಡಿ ರೇಡನ್ನು ಮಾಡಿದ್ದಾರೆ. ಜೊತೆಗೆ ನಂಜೇಗೌಡ ಅವರ ಕಚೇರಿ, ತಾಲೂಕು ಕಚೇರಿಯೆಲ್ಲ ಸೀಸ್ ಆಗಿದೆ. ಅವರ ಆಡಿಟರ್ ಕಚೇರಿ ಸೀಸ್ ಆಗಿದೆ. ಯಾಕೆಂದರೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಬೇಕಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಅಂತಂದರೆ ಯಾರು ಬಂದು ಹೋಗಿ ಎಲ್ಲ ಮಾಡಬಾರ್ದು. ಹಾಗಾಗಿ ಅವರು ಮೊದಲಿಗೆ ಸೀಸ್ ಮಾಡ್ಕೋತಾರೆ, ತಮ್ಮ ಸುಪರ್ದಿಗೆ ತಗೋತಾರೆ. ಹಾಗಾಗಿ ಇವತ್ತು ಬೆಳಗಿನ ಜಾವ 5 ಗಂಟೆಗೆ 10 ಕಡೆ 25 ಅಧಿಕಾರಿಗಳು ಸೇರಿಕೊಂಡು ರೇಡನ್ನು ಮಾಡಿದ್ದಾರೆ. ಕೆ.ವೈ. ನಂಜೇಗೌಡ ಕೊಚ್ಚಿಮುಲ್ನ ಅಧ್ಯಕ್ಷರಾಗಿದ್ದಾರೆ. ನಂಜೇಗೌಡ ಅವರ ಆಪ್ತ ಸಹಾಯಕ ಹರೀಶ್ ಅವರ ಮನೆ ಮೇಲೆ ದಾಳಿಯಾಗಿದೆ. ಕೊಚ್ಚಿಮುಲ್ನ MD ಗೋಪಾಲಮೂರ್ತಿಯವರ ಮನೆ ಮೇಲೆ ರೇಡ್ ಆಗಿದೆ. ಕೊಚ್ಚಿಮುಲ್ನ ಅಡ್ಮಿನ್ ಮ್ಯಾನೇಜರ್ ನಾಗೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಾಗೇಶ್ ಅವರ ಮನೆ ಇದೆ, ಅಲ್ಲೂ ರೇಡ್ ಆಗಿದೆ. ನಂಜೇಗೌಡರಿಗೆ ಸಂಬಂಧಪಟ್ಟ ಇತರರು ಅಂದರೆ ಅವರ ಆಪ್ತ ಸಹಾಯಕ, ಅವರ PA ಹರೀಶ್ ಅಂತ ಅವರ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಕೊಚ್ಚಿಮುಲ್ನ MD ಗೋಪಾಲಮೂರ್ತಿ, ಕೊಚ್ಚಿಮುಲ್ ಅಡ್ಮಿನ್ ಮ್ಯಾನೇಜರ್ ನಾಗೇಶ್, ಬೆಂಗಳೂರಿನಲ್ಲಿರೋದು ಅವ್ರ ಮನೆ, ಈ ಎಲ್ಲ ಕಡೆಯಲ್ಲೂ ಏಕಕಾಲಕ್ಕೆ ರೇಡ್ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮನಿ ಟ್ರಾನ್ಸಾಕ್ಷನ್ ಯಾವ ರೀತಿ ಆಗಿದೆ ಇದು ಮೇಯ್ನಾಗಿ ನೋಡ್ತಕ್ಕಂಥದ್ದು. ಮತ್ತು ಇಡಿ ಅವರು ಕೂಡ ಬಂದಿದ್ದಾರೆ ಅಂತಂದರೆ ಅಕ್ರಮ ಹಣ ವರ್ಗಾವಣೆ ಏನಾದರೂ ಆಗಿದೆಯಾ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸೋದಕ್ಕೆ ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಕೂಡ ಹೌದು ಕೆ.ವೈ. ನಂಜೇಗೌಡರು, ಕೊಚ್ಚಿಮುಲ್ನ ಅಧ್ಯಕ್ಷರು ಕೂಡ ಹೌದು. ಮತ್ತು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಸುಧಾಕರ್ ಅವರು ಕೂಡ ಕೆ.ವೈ. ನಂಜೇಗೌಡರಿಗೆ ಸಂಬಂಧಪಟ್ಟಂತೆ ಕೆಲವು ಆರೋಪಗಳನ್ನು ಮಾಡಿದರು. ಆಮೇಲೆ ಯಾರ್ಯಾರು ಉದ್ಯೋಗಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದರು, ಅವ್ರು ಯಾರ್ಯಾರಿಗೆ ಕೆಲಸ ಸಿಕ್ಕಿಲ್ಲ, ಅವರುಗಳು ಕೂಡ ಹಲವಾರು ಆರೋಪಗಳನ್ನು ಮಾಡಿದರು. ಇದು ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ. ಎಲ್ಲ ದೊಡ್ಡ ಲಕ್ಷಾಂತರ ರೂಪಾಯಿ ಹಣದ ವ್ಯವಹಾರ ನಡೆದಿದೆ. ದುಡ್ಡು ತಗೊಂಡು ಅವ್ರಿಗೆ ಬೇಕಾದವರಿಗೆ ಕೆಲಸಕ್ಕೆ ತಗೊಂಡಿದ್ದಾರೆ. ಪರೀಕ್ಷೆಯನ್ನು ನಡೆಸುವ ಯಾವ ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ. ಹೀಗೆ ಹಲವಾರು ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಈಗ ಐಟಿ ಮತ್ತು ಇಡಿ ಅವರು ರೇಡ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡ್ಕೊಳ್ಳೋಣ. ರವಿ, ಈಗ ಪ್ರಮುಖವಾಗಿ ಕೆ.ವೈ. ನಂಜೇಗೌಡ ಮತ್ತು ಅವರಿಗೆ ಸಂಬಂಧಪಟ್ಟವರ ಮೇಲೆ ಏನು ರೇಡ್ ಆಗಿದೆ, ದೂರು ಏನಾದರೂ ದಾಖಲಾಗಿತ್ತಾ ಅಥವಾ ಆರೋಪಗಳನ್ನು ಕೇಳಿ ದಾಳಿ ಮಾಡಿರ್ತಕ್ಕಂಥದ್ದ? ಈ ದಾಳಿ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಸಿಕ್ಕಿದೆ ಅಂತ?